ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ನಿಮ್ಮ ಸ್ಫೂರ್ತಿ ಗೌಡ. ನೀವು ನೋಡ್ತಾ ಇದ್ದೀರಾ ಬೃಂದಾವನ ಮಲ್ಟಿಮೀಡಿಯಾ ಯೂಟ್ಯೂಬ್ ಚಾನಲ್. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಹೆಚ್ಚಿನ ಸಡಗರ ಹೇಗಿರುತ್ತೋ ಅದೇ ರೀತಿಯ ಸಡಗರನ ನಾವು ಗಂಡ್ಮಕ್ಳಲ್ಲಿ ನೋಡಬೇಕು ಅಂದರೆ ಗೌರಿ ಗಣೇಶ ಹಬ್ಬ ಬರಬೇಕು. ನನ್ನ ಮಗನಿಗೆ ಈಗ 2.5 ವರ್ಷ ಆದರೂ ಅವನಿಗೆ ಗಣೇಶ ಅಂದರೆ ತುಂಬ ಇಷ್ಟ. ಎಲ್ಲಿ ನೋಡಿದ್ರು ಕೇಳ್ತಾನೆ ಇದ್ದ, ನನಗೆ ಗಣೇಶನ ಕೊಡಿಸು, ಈ ಸಲ ನಮ್ಮನೆಯಲ್ಲೂ ಕೂರಿಸೋಣ ಅಂತ ಹೇಳಿ. ಅದಕ್ಕೋಸ್ಕರ ನಾವು ಪ್ಲ್ಯಾನ್ ಮಾಡಿಕೊಂಡು ಪುಟ್ಟದಾಗಿರುವಂಥ ಗಣೇಶನ ನಾವು ನಮ್ಮನೆಗೆ ತಂದೋ. ಇನ್ನು ಗಣೇಶನ ನಾವಿರೋ ಮನೆ ಬೇಡ, ಸ್ವಂತ ಮನೆಯಲ್ಲೇ ಗಣೇಶನ ಕೂರಿಸೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ನನ್ನ ಮಗನ ಕೈಲೇ ಗಣೇಶನ ತಗೊಂಡು ಒಳಗೆ ಬರ್ತಾ ಇದ್ದೀವಿ. ಗೌರಿನ ನನ್ನ ಮಗಳು ಹಿಡ್ಕೊಂಡು ಬರ್ತಾ ಇದ್ದಾಳೆ. ಅವಳು ನನಗೆ ಸೀರೆ ಉಟ್ಕೊಬೇಕು ಅಮ್ಮ ಅಂತ ಹೇಳಿ, ಈಗ ಮಕ್ಕಳಿಗೆಲ್ಲ ರೆಡಿಮೇಡ್ ಸ್ಯಾರಿಗಳು ಬಂದಿದೆ, ಅದೇ ಬೇಕು ಅಂತ ಹೇಳಿ ನನಗೆ ಕೇಳಿ ತೆಗೆಸ್ಕೊಂಡು ನೋಡಿ ಸ್ಯಾರಿನ ವೇರ್ ಮಾಡ್ಕೊಂಡಿದ್ದಾಳೆ. ಅವಳೇ ಚೆನ್ನಾಗಿ ರೆಡಿಯಾಗಿರೋದು ನಮ್ಮ ಮನೇಲಿ, ಯಾಕಂದರೆ ನಾವು ತಿಂಡಿ ತಿನಿಸುಗಳನ್ನ ಮಾಡೋ ಬ್ಯುಸಿಲಿದ್ದೋ. ಅವಳು ಮಾತ್ರ ಚೆನ್ನಾಗಿ ರೆಡಿಯಾಗಿ ನಾನು ಗೌರಿನ ತೊಗೊಂಡು ಒಳಗೆ ಬರ್ತೀನಿ ಅಂತ ಹೇಳಿ ನೋಡಿ ಗೌರಿನ ತೊಗೊಬಂದು ಅವಳು ಕೊಟ್ಟಳು. ಇನ್ನು ಗಣೇಶನ್ನ ಇದೇ ಮೊದಲನೇ ಬಾರಿ ನಾವು ನಮ್ಮ ಮನೆಯಲ್ಲಿ ಕೂರಿಸ್ತಾ ಇರೋದು. ಈ ಒಂದು ಪದ್ಧತಿನ ನಾವು ಆವಾಗಲಿಂದನೂ ಅನುಸರಿಸಿಲ್ಲ. ನನ್ನ ಮಗ ಹುಟ್ಟಿದ ಮೇಲೆ ಇದೇ ಮೊದಲನೇ ವರ್ಷ ನಾವು ಗಣೇಶನ ನಮ್ಮ ಮನೇಲಿ ಕೂರಿಸ್ತಾ ಇರೋದು. ಅದಕ್ಕೋಸ್ಕರನೇ ಸಿಂಪಲ್ಲಾಗಿ ಒಂದು ಮಣೆ ಹಾಕಿ ಚಿಕ್ಕದಾಗಿ ನಾವು ಅಲಂಕಾರನ ಮಾಡ್ಕೊಂಡಿದ್ದೀವಿ ಗಣೇಶನಿಗೆ ಅಂತ ಹೇಳಿ. ಗಣೇಶನಿಗೆ ಪ್ರಿಯವಾಗಿರುವಂತಹ ಮೋದಕನ ನಾನು ಮಾಡಿದೆ. ಅದಕ್ಕೋಸ್ಕರ ನಾನು ವಿಡಿಯೋದಲ್ಲಿ ಬಂದಿಲ್ಲ. ಬೆಳಗ್ಗೆಯಿಂದ ಅಡುಗೆ ಮಾಡೋದ್ರಲ್ಲೇ ತುಂಬ ಬ್ಯುಸಿ ಆದೆ ನಾನು. ಇನ್ನು ಈ ಅಲಂಕಾರ ಎಲ್ಲ ಅಪ್ಪ ಮಕ್ಕಳೇ ಸೇರಿ ಮಾಡ್ಕೊಂಡಿದ್ದು. ನಮ್ಮ ಮನೆ ಸ್ವಂತ ಮನೆ ಏನಿದೆ ಅದು ತುಂಬ ಚಿಕ್ಕದು, ಹಾಲಲ್ಲೇ ಕೂರಿಸಿದ್ದೀವಿ ನಾವು ಗಣೇಶನ್ನ. ನೀವು ನೋಡ್ತಾ ಇರ್ಬೋದು, ಗಣೇಶ ಮಾತ್ರ ತುಂಬ ಮುದ್ದಾಗಿತ್ತು. ಚಿಕ್ಕದಾಗಿದ್ರೂ ತುಂಬ ಚೆನ್ನಾಗಿ ಲಕ್ಷಣವಾಗಿ ಕಾಣಿಸ್ತಾ ಇತ್ತು. ದೇವ್ರಿಗಿಷ್ಟ ಅಂತ ಹೇಳಿ ತಕ್ಷಣಕ್ಕೆ ನೈವೇದ್ಯಕ್ಕೆ ಅಂತ ಹೇಳಿ ನಾವು ಹಣ್ಣುಗಳನ್ನ ಮಾತ್ರ ಇಟ್ಟು ನೈವೇದ್ಯ ಮಾಡಿದೋ. ಅದಾದಮೇಲೆ ನಾವು ತಿಂಡಿಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಇನ್ನು ತುಂಬ ಕಡೆ ಗೌರಿ ಗಣೇಶ ಹಬ್ಬದಲ್ಲಿ ತನಿ ಎರ್ಕೊಂಬರ್ತಾರೆ. ಅದೇ ರೀತಿ ನಾವು ಸಹ ಬೆಳಗ್ಗೆ ಹೋಗಿ ತನಿ ಎರ್ಕೊಂಡು ಮನೆಗೆ ಬಂದು. ಇನ್ನು ಅವತ್ತು ನಾನು ಪೂರ್ತಿ ದಿನ ಉಪವಾಸ ಇದ್ದೆ. ಸಂಜೆ ಮಾತ್ರ ನಾನು ಊಟನ ಮಾಡಿದ್ದು. ಇನ್ನು ಗಣೇಶನ ಪೂಜೆ 5 ದಿನ ಯಾವ ರೀತಿ ಸಾಕ್ತು ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ. ಯಾವುದೇ ರೀತಿಯ ವಿಘ್ನ ಆಗ್ದಂಗೆ ನಮ್ಮ ಮನೆಯಲ್ಲಿ ಗಣೇಶನ ಪೂಜೆ ತುಂಬ ಚೆನ್ನಾಗಾಯಿತು. ಇನ್ನು ಗಣೇಶನ ಬಿಡುವಂತಹ ಸಮಯ 5ನೇ ದಿನಕ್ಕೆ ಬಂತು. ಭಾನುವಾರ ಬೆಳಗ್ಗೆ ನಾವು ಪೂಜೆ ಎಲ್ಲ ಮುಗಿಸಿ ಇನ್ನು ಸಂಜೆ ಟೈಮ್ ಮಾಡಿಕೊಂಡು ಗಣೇಶನಿಗೆ ನೋಡಿ ನಮಸ್ಕಾರ ಮಾಡಿಕೊಂಡು ಗಣೇಶನ ಗೌರಿನ ಅಪ್ಪ ಮಕ್ಕಳು ಇಬ್ಬರು ಸೇರಿ ಎತ್ಕೊಂಡು ನಾವು ಕೆರೆ ಹತ್ರಕ್ಕೆ ಹೋಗಿ ಗಣೇಶನ ವಿಸರ್ಜನೆ ಮಾಡಬೇಕು ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಇನ್ನು ಗಣೇಶನ ಇಟ್ಟಿದ್ದ ದಿನವೇ ವಿಸರ್ಜನೆ ಮಾಡ್ತಾರೆ, ಅಥವಾ 3 ದಿನಕ್ಕೆ 5 ದಿನಕ್ಕೆ ಅಥವಾ ತಿಂಗಳು ಪೂರ್ತಿ ಗಣೇಶನ ಇಟ್ಟು ಪೂಜೆ ಮಾಡಿ ವಿಸರ್ಜನೆ ಮಾಡೋರಿದ್ದಾರೆ. ನಾವು ಮನೇಲಿ ಇಟ್ಟಿರೋದ್ರಿಂದ ನಾವು 5 ದಿನಗಳ ಕಾಲ ಇಟ್ಟು ಪೂಜೆನ ಮಾಡಿ ನಾವು ವಿಸರ್ಜನೆನ ಮಾಡ್ತಾ ಇದ್ದೀವಿ. ಇನ್ನು ನಾವು ರಾಮನಗರ ಟೌನಲ್ಲಿ ಇರೋದ್ರಿಂದ ರಾಮನಗರ ಟೌನಲ್ಲಿ 2 ಕೆರೆಗಳಿದೆ. ಒಂದು ರಂಗರಾಯನ ದೊಡ್ಡಿ ಕೆರೆ, ಒಂದು ಬಳ್ಳಪ್ಪನ ಕೆರೆ. ರಂಗರಾಯನ ದೊಡ್ಡಿ ಕೆರೆಯಲ್ಲಿ ಎಲ್ಲ ಗಣೇಶನೂ ಸಹ ಅಲ್ಲೇ ಬಿಡ್ತಾ ಇರೋದು. ಇವತ್ತೊಂದು ತುಂಬ ರಶ್ ಇರೋದ್ರಿಂದ ನಾವು ಅಲ್ಲಿ ಹೋಗೋದು ಬೇಡ, ಚಿಕ್ಕ ಮಕ್ಕಳು ಬೇಡ ಅಂತೇಳಿ ನಾವು ಬಳ್ಳಪ್ಪನ ಕೆರೆ ಹಿಂಭಾಗಕ್ಕೆ ಹೋಗಿ ನಾವು ಗಣೇಶನ ವಿಸರ್ಜನೆ ಮಾಡೋಕ್ಕೆ ಅಂತ ಹೇಳಿ ಹೊರಟೋ. ಕೆರೆಗೆ ಹೋಗೋಕ್ಕೆ ಅಷ್ಟು ಚೆನ್ನಾಗಿರುವಂತಹ ದಾರಿ ಇಲ್ಲ. ಕಾರ್ನ ಹಿಂದೆನೇ ಹಾಕಿ ನಡ್ಕೊಂಡು ಬಂದು ನಾವು ಗಣೇಶನ ಇಟ್ಟು ನೋಡಿ ಪೂಜೆ ಮಾಡ್ತಾಯಿದ್ದೀವಿ. ನಾವೇನು ತೋರಿಸ್ತಾ ಇದ್ದೀನಿ ಅದಷ್ಟೇ ಚಿಕ್ಕ ಕಿರಿದಾದಂತಹ ದಾರಿ ಇರೋದು ಅದಕ್ಕೋಸ್ಕರ ನಾವು ನಡ್ಕೊಂಡೇ ಬಂದು ಗಣೇಶನ ಒಂದು ಕಲ್ಲತ್ರ ಇಟ್ಟು ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿ ಕಾಯಿ ಹೊಡೆದು ನಾವು ಗಣೇಶನ ವಿಸರ್ಜನೆ ಮಾಡ್ತಾ ಇದ್ದೀವಿ. ವಿಸರ್ಜನೆ ಕ್ರಮ ಅನ್ನೋದು ಎಲ್ಲೂ ಉಲ್ಲೇಖ ಇಲ್ಲ. ಇದಕ್ಕೆ ಆದಂತಹ ಉಲ್ಲೇಖ ಪುರಾಣದಲ್ಲಿ ಬೇರೆಯೇ ಇದೆ. ಈ ರೀತಿ ವಿಸರ್ಜನೆನ ಮಾಡಬಾರ್ದು. 3 ಸಲ ಅಜ್ಜಿ ಮತ್ತೆ ಎತ್ಕೊಂಡು ಬಂದು ಮನೇಲಿ ಇಟ್ಕೊಳ್ಳೋ ಅಂಥ ಪದ್ಧತಿ ಇದೆ ಅಂತ ಹೇಳಿ ನಾನು ಎಲ್ಲೋ ಒಂದು ಕಡೆ ಕೇಳ್ಪಟ್ಟಿದ್ದು. ಇದು ಎಷ್ಟು ನಿಜ ಅಂತ ಹೇಳಿ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಕೊನೆ ತನಕ ಅವರು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. 3 ಸಲ ಅಜ್ಜಿ ಎತ್ತಿ ಮನೆಗೆ ತಂದು ಇಟ್ಕೊಬೇಕು ಅನ್ನೋದು ಪುರಾಣದಲ್ಲೇ ಉಲ್ಲೇಖ ಇದೆ. ಯಾಕಂದರೆ ಇದು ವ್ಯಾಸರಾಯರು ಮತ್ತು ಗಣೇಶನ ಮಧ್ಯೆ ನಡೀತಾ ಇರುವಂತಹ ಒಂದು ಸಂದರ್ಭದಲ್ಲಿ ಉಲ್ಲೇಖ ಆಗಿರುವಂತಹ ಒಂದು ಘಟನೆ. ಬಟ್ ಎಷ್ಟೋ ಜನ ಗೊತ್ತಿಲ್ಲ, ಹೋಗಿ ನೀರಿಗೆ ಹೆಂಗಂದ್ರಂಗೆ ಬಿಸಾಕ್ಬಿಟ್ಟು ಬಂದ್ಬಿಡ್ತಾರೆ. ಅದಕ್ಕೆ ಆದಂತಹ ಪೂಜಾ ಕ್ರಮಗಳನ್ನ ಬಳಸಿ ನಾವು ವಿಸರ್ಜನೆನ ಮಾಡಬೇಕಾಗಿ ಬರುತ್ತೆ. ಇನ್ನು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಏನಿಲ್ಲ, ಅದು ಕರ್ಗೋಯ್ತದೆ. ಗೌರಿ ಗಣೇಶ 2 ನೀರುಳ್ಳಿ ಕೊಂಟೋಯ್ತು. ನೆಕ್ಸ್ಟ್ ವರ್ಷ ಹೊಸದು ತರಬೇಕು. ಸರಿನಾ?